ಈಗ ಡಿಜಿಟಲ್ ಎಲಿವೇಶನ್ ಮಾಡೆಲ್ ಅಥವಾ ಡಿಇಎಂ ಪದರವನ್ನು ಅನ್ವೇಷಿಸೋಣ. ಈ ಪದರವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿನ ಭೂಮಿ ಎತ್ತರ ಅಥವಾ ಎತ್ತರದ ದೃಶ್ಯ ಪ್ರಾತಿನಿಧ್ಯವನ್ನು ಒದಗಿಸುತ್ತದೆ. ನಕ್ಷೆಯಲ್ಲಿನ ವಿಭಿನ್ನ ಬಣ್ಣದ ಛಾಯೆಗಳು ವಿಭಿನ್ನ ಎತ್ತರದ ಶ್ರೇಣಿಗಳನ್ನು ಪ್ರತಿನಿಧಿಸುತ್ತವೆ. ಉದಾಹರಣೆಗೆ, ನಮ್ಮ ಗ್ರಾಮ ಪಂಚಾಯಿತಿ ಹೆಚ್ಚಾಗಿ ಹಸಿರು ಛಾಯೆಯಲ್ಲಿ ಆವರಿಸಲ್ಪಟ್ಟಿದೆ. ಇದು ದಂತಕಥೆ ಪ್ರಕಾರ 600ರಿಂದ 1,000 ಮೀಟರ್ ಎತ್ತರದ ವ್ಯಾಪ್ತಿಯನ್ನು ಸೂಚಿಸುತ್ತದೆ. ನಾವು ಝೂಮ್ ಔಟ್ ಮಾಡಿ ಹಿಮಾಲಯ ಇರುವ ಭಾರತದ ಉತ್ತರ ಭಾಗವನ್ನು ನೋಡಿದರೆ, ಬಣ್ಣಗಳು 3,000 ಅಥವಾ 4,000 ಮೀಟರ್ಗಳನ್ನು ಮೀರಿದ ಹೆಚ್ಚಿನ ಎತ್ತರವನ್ನು ಪ್ರತಿನಿಧಿಸಲು ಬದಲಾಗುವುದನ್ನು ನಾವು ನೋಡಬಹುದು. ಭೂ ಪ್ರದೇಶದಲ್ಲಿನ ಅಲೆಗಳನ್ನು ದೃಶ್ಯೀಕರಿಸಲು ಡಿಇಎಂ ನಮಗೆ ಸಹಾಯ ಮಾಡುತ್ತದೆ. ತುಲನಾತ್ಮಕವಾಗಿ ಸಮತಟ್ಟಾದ ಭೂಮಿಯನ್ನು ಪ್ರತಿನಿಧಿಸುವ ನಯವಾದ ಪ್ರದೇಶಗಳು ಮತ್ತು ಗುಡ್ಡಗಾಡು ಅಥವಾ ಅಲೆಯಾಕಾರದ ಭೂಪ್ರದೇಶವನ್ನು ಸೂಚಿಸುವ ಹೆಚ್ಚು ರಚನೆಯ ಪ್ರದೇಶಗಳನ್ನು ನಾವು ನೋಡಬಹುದು. ಮೂಲಸೌಕರ್ಯ ಯೋಜನೆಗಳನ್ನು ಯೋಜಿಸಲು, ನೀರಿನ ಹರಿವಿನ ಮಾದರಿಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ವಿವಿಧ ಚಟುವಟಿಕೆಗಳಿಗೆ ಭೂಮಿಯ ಸೂಕ್ತತೆಯನ್ನು ನಿರ್ಣಯಿಸಲು ಈ ಮಾಹಿತಿಯು ನಿರ್ಣಾಯಕವಾಗಿದೆ.